ನಮಸ್ತೆ ಸ್ನೇಹಿತರೆ. ನಮ್ಮ ಡೈಲಿ ಒ ಪಿ ಡಿಯಲ್ಲಿ ಕಾಮನ್ ಕ್ವಶನ್ ಕೇಳೋದೇನು ಅಂದರೆ, ಡಾಕ್ಟ್ರೇ ಪಥ್ಯ ಏನು ಮಾಡಬೇಕು? ಸೊ ಈ ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ಸ್ಗೆ ಊಟ ಏನು ತೊಗೋಬೇಕು ತೊಗೋಬಾರ್ದು ಅಂತ. ಅಂದರೆ ಇವರು ಡಯಾಲಿಸಿಸ್ ಸ್ಟೇಜ್ ಹೋಗಿರಲ್ಲ ಅಂತ CKD ಪೇಷಂಟ್ಸ್ಗಳಿಗೆ, ಇನ್ನು ಡಯಾಲಿಸಿಸ್ ಸ್ಟೇಜ್ ಯಾರು ಬಂದಿರಲ್ವೋ ಅವ್ರಿಗೆ ಇದು ಊಟ ಹೇಗೆ ಮಾಡಬೇಕು ಅಂತ. ಸೊ ನಿಮಗೆ ಈಸಿಯಾಗಿ ಅರ್ಥ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಸಿಂಪಲಾಗಿ ಹೇಳ್ತೀನಿ. ಫಸ್ಟು ಲೋ ಸೋಡಿಯಂ ಡಯಟ್, ಅಂದರೆ ನೀವು ಉಪ್ಪಿನಂಶ ಕಮ್ಮಿ ಇರೋದು. ಸೊ ಡೈಲಿ ನಿಮಗೆ 1 ಟೀ ಸ್ಪೂನ್ ಅಥವಾ 5 ಗ್ರಾಮ್ ಆಫ್ ಸೋಡಿಯಂ ಅದಕ್ಕಿಂತ ಕಮ್ಮಿ ಇರಬೇಕು. ಅಂದರೆ ಯಾವ್ದು ಅವಾಯ್ಡ್ ಮಾಡಬೇಕು? ಈ ಸಾಲ್ಟೆಡ್ ಫುಡ್ಸು, ಹಪ್ಪಳ, ಉಪ್ಪಿನಕಾಯಿ ಮತ್ತು ಈ ಚಿಪ್ಸು, ಇವೆಲ್ಲ ಉಪ್ಪೆಲ್ಲ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಯಾವುದು ತಿನ್ನಬಾರ್ದು. ಮತ್ತು ಊಟ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಉಪ್ಪು ಹಾಕೋಬಾರ್ದು. ಸೊ ಇದು ಲೋ ಸೋಡಿಯಂ ಡಯಟ್. ಮತ್ತು ಯಾವುದು ಲೋ ಪೊಟ್ಯಾಷಿಯಮ್ ಡಯಟು, ಪೊಟ್ಯಾಷಿಯಮ್ ಅಂಶ ಕಮ್ಮಿ ಇರೋ ಊಟ ಸೇವಿಸಬೇಕು. ಅಂದರೆ ಯಾವುದು ಈ ಆ್ಯಪಲ್ಲು, ಪೇರಳೆಹಣ್ಣು, ಪಪಾಯ, ಪೈನಾಪಲ್ಲು ಇವೆಲ್ಲ ಫ್ರೂಟ್ಸ್ ತಿನ್ಬೋದು. ಇದರೆಲ್ಲ ಪೊಟ್ಯಾಷಿಯಮ್ ಕಮ್ಮಿ ಇರುತ್ತೆ. ಇವನ್ನೆಲ್ಲ ತೊಗೋಬೋದು. ಮತ್ತು ಯಾವುದು ತಿನ್ನಬಾರ್ದು ಅಂದರೆ ಈಗ ಎಳನೀರು, ಬಾಳೆಹಣ್ಣು ಮತ್ತು ದ್ರಾಕ್ಷಿ, ಸೊ ಇವೆಲ್ಲ ಹಣ್ಣುಗಳಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಸೊ ಪೊಟ್ಯಾಷಿಯಮ್ ಕಮ್ಮಿ ಇರೋ ಫ್ರೂಟ್ಸ್ನ ತಿನ್ಬೋದು, ಪೊಟ್ಯಾಷಿಯಮ್ ಜಾಸ್ತಿ ಇರೋ ಫ್ರೂಟ್ಸ್ನ ತಿನ್ನಬಾರ್ದು. ಸೊ ಲೋ ಸೋಡಿಯಂ ಡಯಟ್ ಆಯಿತು, ಲೋ ಪೊಟ್ಯಾಷಿಯಮ್ ಡಯಟ್ ಆಯಿತು. ಮತ್ತು ಲೋ ಪ್ರೋಟೀನ್ ಡಯಟ್, ಪ್ರೋಟೀನ್ ಅಂಶ ಕಮ್ಮಿ ಇರಬೇಕು. ಅಂದರೆ ನಿಮಗೆ ವಾರಕ್ಕೊಂದ್ಸತಿ ನಾನ್ ವೆಜ್ಜು ಅಥವಾ 2 ವಾರಕ್ಕೊಂದ್ಸತಿ ನಾನ್ ವೆಜ್ಜು, ಡೈಲಿ 1 ಮೊಟ್ಟೆ, ಆಮೇಲೆ ನೀವು ಬೇಳೆ ಎಲ್ಲ ಬೇಯಿಸಿರಿದ್ರೆ ಆ ನೀರಿನ ಚೆಲ್ಬಿಟ್ಟು ಸೊಪ್ಪು ಬೇಳೆ ಎಲ್ಲ ತಿನ್ಬೋದು. ಸೊ ಪ್ರೋಟೀನ್ ಅಂಶ ಕಮ್ಮಿ ಸೇವಿಸಬೇಕು. ನೆಕ್ಸ್ಟ್ ಯಾವುದು ಲೋ ಫಾಸ್ಫರಸ್ ಡಯಟು. ಸೊ ಕಿಡ್ನಿ ಫೇಲ್ಯೂರ್ ಇರೋ ಪೇಷಂಟ್ಗೆ ರಕ್ತದಲ್ಲಿ ಫಾಸ್ಫರಸ್ ಜಾಸ್ತಿ ಇರೋ ಕಾರಣ ಫಾಸ್ಫರಸ್ ಕಮ್ಮಿ ಇರೋ ಫುಡ್ಸ್ನ ನೀವು ತೊಗೋಬೋದು, ಅಥವಾ ಫಾಸ್ಫರಸ್ ಅವಾಯ್ಡ್ ಮಾಡಬೇಕು. ಅಂದರೆ ಯಾವುದು ಈ ಡೈರಿ ಪ್ರಾಡಕ್ಟ್ಸು, ಈ ಪೆಪ್ಸಿ, ಕೋಕೋ-ಕೋಲಾ, ಡ್ರೈ ಫ್ರೂಟ್ಸು, ಸೊ ಇದೆಲ್ಲ ಫಾಸ್ಫರಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಯಾವುದು ತಿನ್ನಬಾರ್ದು. ನೆಕ್ಸ್ಟು ನೀರನ್ನ ಹೇಗೆ ಕುಡಿಬೇಕು? ಸೊ ನೀರು ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೆ ನೀರು ಜಾಸ್ತಿ ಕುಡಿದ್ರೂ ಪ್ರಾಬ್ಲಮ್ಮು, ನೀರು ಕಮ್ಮಿ ಕುಡಿದ್ರೂ ಪ್ರಾಬ್ಲಮ್ಮು. ಸೊ ಇದನ್ನು ನೀವು ರೆಗ್ಯುಲರಾಗಿ ತೋರಿಸೋ ಡಾಕ್ಟ್ರಿಗೆ ಕೇಳಿ ತಿಳ್ಕೊಂಡ್ರೆ ಭಾಳ ಉತ್ತಮ. ಇದರಲ್ಲಿ ಒಂದು ಅಂಶ ನೀವು ಏನು ನೆನ್ಪಿಟ್ಕೋಬೇಕು ಅಂತಂದರೆ, ಈ ರಸಮ್ಮು, ಸಾಂಬಾರು, ಮಜ್ಜಿಗೆ, ತಿಳಿಸಾರು, ಇದರಲ್ಲಿ ನೀರಿನ ಅಂಶ ನಿಮಗೆ ಡೈಲಿ ಇಂಟೇಕ್ಗೆ ಆ್ಯಡ್ ಆಗುತ್ತೆ. ಸೊ ನೀವು ಈ ನೀರನ್ನು ಕುಡಿತಾ ಇದ್ದಾರೆ ಅಂದರೆ ಇದನ್ನು ಇನ್ಕ್ಲೂಡ್ ಮಾಡಿ ನೀವು ನೀರು ಎಷ್ಟು ತೋರ್ತಿದ್ದೀರಾ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಡಾಕ್ಟ್ರಿಗೆ ಹೇಳಿದ್ರೆ ನಿಮಗೆ ಐಡಿಯಾ ಬರುತ್ತೆ ನೆಕ್ಸ್ಟ್ ಏನು ಅಂತ. ಸೊ ರೆಗ್ಯುಲರಾಗಿ ಫಾಲೋ ಅಪ್ ಮಾಡಿ ಬ್ಲಡ್ ಚೆಕಪ್ ಮಾಡಿಸ್ಕೊಂಡ್ರೆ ಈ ಸೋಡಿಯಮ್, ಪೊಟ್ಯಾಷಿಯಮ್ ಅಂಶ ಎಲ್ಲ ನಿಮ್ಮ ಬ್ಲಡ್ಡಲ್ಲಿ ಎಷ್ಟಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಅದ್ರ ಪ್ರಕಾರ ಡಯಟ್ನ ಆರ್ಡ್ರ್ ಮಾಡ್ಬೋದು. ಸೊ ಅಷ್ಟೇ ವಿಷಯ. ನೆಕ್ಸ್ಟಲ್ಲಿ ಸಿಗ್ತೀನಿ. ಬಾಯ್.